ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮ? ಇವಾಗ ಫಸ್ಟ್ ಚಾಪ್ಟರ್ ಶುರು ಮಾಡೋಣ ಕೆಮಿಸ್ಟ್ರಿಲಿ, ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಅಂತ. ಫಸ್ಟ್ ನಿಮ್ಮ ತಲೆಯಲ್ಲಿರೋ ಪ್ರಶ್ನೆ, ನಾವು ಯಾಕೆ ಈ ಚಾಪ್ಟರ್ ಕಲಿಬೇಕು? ಸಿಲೆಬಸ್ಸಲ್ಲಿದೆ, ನನ್ನ ಚಾಯ್ಸ್ ಇಲ್ಲ, ಹೇಳ್ಕೊಡ್ಬೇಕು, ನೀವು ಕಲೀಲೇಬೇಕು. ಬಟ್ ಆ್ಯಕ್ಚುಲಿ ನೀವು ಜೀವನದಲ್ಲಿ ನೋಡೋ ಎಲ್ಲದು ಆಗ್ತಾ ಇರೋದು ಸುತ್ತಮುತ್ತ ಅಬ್ಸರ್ವ್ ಮಾಡಿದ್ರೆ ಎಷ್ಟೊಂದು ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನು ನೋಡ್ಬೋದು. ನಾನೀಗ ಕೆಮಿಕಲ್ ರಿಯಾಕ್ಷನ್ ಅಂದರೆ ನಿಮ್ಮ ತಲೆಯಲ್ಲಿ ಯಾವುದೋ ಒಬ್ಬ ಸೈಂಟಿಸ್ಟು ಲ್ಯಾಬಲ್ಲಿ ಫುಲ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು ತಲೆಗೆ ಬರ್ಬೋದು. ಬಟ್ ಅದರ ಅವಶ್ಯಕತೆ ಏನೂ ಇಲ್ಲ. ನೀವು ನಿಮ್ಮ ಅಡುಗೆ ಮನೆಗೆ ಹೋಗಿ ಮೊಸರಾಗೋದು ನೋಡಿದ್ರೆ ಅದು ಒಂದು ಕೆಮಿಕಲ್ ರಿಯಾಕ್ಷನ್ನು. ಸೊ ನಮ್ಮ ಮನೇಲಿ ಮಾಡೋ ಮೊಸರಿಂದ ಹಿಡಿದು ನಾಸಾಲ್ಲಿ ರಾಕೆಟ್ಸ್ ಕಳಿಸ್ತಾ ಇದ್ದಾರಲ್ಲ, ಎಲ್ಲದರಲ್ಲೂ ಕೆಮಿಕಲ್ ರಿಯಾಕ್ಷನ್ಸ್ಗಳು ಇರುತ್ತೆ. ಸೊ ನಾವು ಕೆಮಿಕಲ್ ರಿಯಾಕ್ಷನ್ಸನ್ನು ಓದಿದ್ರೆ ನಮ್ಮ ಜೀವನದಲ್ಲಿ ಆಗೋದೆಲ್ಲ ಅರ್ಥ ಆಗುತ್ತೆ. ಸೊ ಹಾಗಾಗಿ ನಾವು ಕೆಮಿಕಲ್ ರಿಯಾಕ್ಷನ್ಸ್ನ ಓದೋಣ. ಸೊ ಫಸ್ಟ್ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ನೋಡೋ ಮೊದಲು ಫಸ್ಟ್ ಫಿಸಿಕಲ್ ಚೇಂಜಸ್ ಏನು, ಕೆಮಿಕಲ್ ಚೇಂಜಸ್ ಏನು ಅನ್ನೋದನ್ನು ನೋಡೋಣ. ಫಿಸಿಕಲ್ ಚೇಂಜಸ್. ವಾಟ್ ಆರ್ ಫಿಸಿಕಲ್ ಚೇಂಜಸ್? ಚೇಂಜಸ್ ದ ಅಪಿಯರೆನ್ಸ್ ಆಫ್ ದ ಸಬ್ಸ್ಟೆನ್ಸ್, ನಾಟ್ ಇಟ್ಸ್ ಕೆಮಿಕಲ್ ಕಾಂಪೊಸಿಷನ್. ಸೊ ನಾನೀಗ ಒಂದು ಪೇಪರ್ ತೊಗೊಂಡ್ಬಿಟ್ಟು ಅದನ್ನು ಹರಿದು ಹಾಕಿದ್ರೆ ಅದು ಒಂದು ಫಿಸಿಕಲ್ ಚೇಂಜ್ ಅಷ್ಟೇ. ಯಾಕೆ? ಪೇಪರ್ ತುಂಡಾಯಿತು, ಬಟ್ ಪೇಪರ್ ಆಗೇ ಇದೆ. ನಾನೀಗ ಹೋಗ್ಬಿಟ್ಟು ಒಂದು ನಿಮ್ಮ ಮನೇಲಿರೋ ಒಂದು ಆಟ ಸಾಮಾನು ತೊಗೊಳ್ಳಿ, ಆಟ ಸಾಮಾನ ಪೀಸ್ ಮಾಡಾಕಿ, ಅದು ಒಂದು ಫಿಸಿಕಲ್ ಚೇಂಜೆ. ಯಾಕೆಂದರೆ ಆ ಪೀಸ್ಗಳು ಹಾಗೇ ಇದೆ. ಕೆಮಿಕಲ್ ಚೇಂಜಸ್ ಅಂದರೆ ಏನು? ನಾನಿಲ್ಲಿ ಬರೆದಿದ್ದೀನಿ, ಚೇಂಜಸ್ ದ ಸಬ್ಸ್ಟೆನ್ಸ್ ಟು ಅನ್ ಎಂಟೈರ್ಲಿ ನ್ಯೂ ಸಬ್ಸ್ಟೆನ್ಸ್ ವಿತ್ ಅ ನ್ಯೂ ಕೆಮಿಕಲ್ ಕಾಂಪೊಸಿಷನ್. ಇದ್ರ ಅರ್ಥ ಏನು? ಒಂದು ಪದಾರ್ಥ ಇತ್ತಲ್ಲ, ಅದು ಕೆಮಿಕಲ್ ಚೇಂಜ್ ಆದಮೇಲೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್, ಅದೇ ಬೇರೆ ಪದಾರ್ಥ ಆಯಿತು. ಎಕ್ಸಾಂಪಲ್ಗೆ ಈ ಬಾಳೆಹಣ್ಣೆ ತೊಗೊಳ್ಳಿ. ಮೊದಲು ಬಾಳೆಹಣ್ಣು ಕಾಯಿಯಾಗಿತ್ತು, ಕೆಮಿಕಲ್ ಚೇಂಜ್ ಆಗಿ ಹಣ್ಣಾಯಿತು. ಸೊ ಅದರಲ್ಲಿ ಇದ್ದಿದ್ದ ಸೆಲ್ಸ್ ಎಲ್ಲ ಕೆಮಿಕಲ್ ರಿಯಾಕ್ಷನ್ ಆಗಿ ಹಣ್ಣಾಯಿತು. ಕಾಯಾಗಿರೋ ಬಾಳೆಹಣ್ಣೆ ಟೋಟಲಿ ಡಿಫ್ರೆಂಟ್, ಹಣ್ಣಾಗಿರೋ ಬಾಳೆಹಣ್ಣೆ ಟೋಟಲಿ ಡಿಫ್ರೆಂಟ್. ಹಣ್ಣಾಗಿರೋ ಬಾಳೆಹಣ್ಣಲ್ಲಿ ನೀವು ಬೋಂಡ ಮಾಡೋಕ್ಕಾಗಲ್ಲ, ಕಾಯಾಗಿರೋ ಬಾಳೆಹಣ್ಣಲ್ಲಿ ನೀವು ಪಾಯಸ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಕೆಮಿಕಲ್ ಚೇಂಜಸಲ್ಲಿ ಏನು ಹೇಳ್ತೀವಿ? ದ ಸಬ್ಸ್ಟೆನ್ಸ್ ಇಟ್ ಸೆಲ್ಫ್ ಹ್ಯಾಸ್ ಚೇಂಜ್ಡ್. ಫಿಸಿಕಲ್ ಚೇಂಜಸಲ್ಲಿ ಆ ಸಬ್ಸ್ಟೆನ್ಸ್ ಹೇಗಿತ್ತೋ ಹಾಗೇ ಇದೆ, ಹೊಸ ಪದಾರ್ಥ ಆಗಿಲ್ಲ. ಸೊ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾರೆ, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಫಿಸಿಕಲ್ ಚೇಂಜಸ್ ಆ್ಯಂಡ್ ಕೆಮಿಕಲ್ ಚೇಂಜಸ್. ಸೊ ನಾವು ಏನೇನು ಅಬ್ಸರ್ವ್ ಮಾಡಿದ್ದೀವಿ ಅದನ್ನು ನಾವು ಅದನ್ನೇ ನಾವು ಹಾಕ್ಬಿಟ್ಟು ಡಿಫ್ರೆನ್ಷಿಯೇಟ್ ಮಾಡೋಣ ಬನ್ನಿ. ಸೊ ಫಿಸಿಕಲ್ ಚೇಂಜ್ ಏನು ಬರೆದಿದ್ದೀನಿ ಇಲ್ಲಿ? ವೆನ್ ಎ ಸಬ್ಸ್ಟೆನ್ಸ್ ಅಂಡರ್ಗೋಸ್ ಅ ಫಿಸಿಕಲ್ ಚೇಂಜ್, ಇಟ್ಸ್ ಕಾಂಪೊಸಿಷನ್ ರಿಮೇನ್ಸ್ ದ ಸೇಮ್. ನಾನು ಹೇಳ್ದಂಗೆ ನಾ ಪೇಪರ್ ಹರಿದಾಕೋ ಎಕ್ಸಾಂಪಲ್ ಕೊಟ್ಟೆ. ಮನೇಲಿರೋ ನೀವು ಆಟ ಸಾಮಾನ ಪೀಸ್ ಮಾಡ್ಬೋದು. ಅಥವಾ ಇನ್ನೂ ಎಷ್ಟೊಂದು ಎಕ್ಸಾಂಪಲ್ ಏನು ಅಂದರೆ ಚೇರ್ ಮುರಿದೋಯ್ತು. ಇವೆಲ್ಲ ಆದಾಗ ಆ ಸಬ್ಸ್ಟೆನ್ಸ್ ಹೇಗಿತ್ತೋ, ಆ ಪದಾರ್ಥ ಹೇಗಿತ್ತೋ ಹಾಗೇ ಇದೆ. ಓಕೆ, ಬಟ್ ಕೆಮಿಕಲ್ ಚೇಂಜಸಲ್ಲಿ ವೆನ್ ಎ ಸಬ್ಸ್ಟೆನ್ಸ್ ಅಂಡರ್ಗೋಸ್ ಅ ಕೆಮಿಕಲ್ ಚೇಂಜ್, ಇಟ್ಸ್ ಮಾಲಿಕ್ಯುಲರ್ ಕಾಂಪೊಸಿಷನ್ ಇಸ್ ಚೇಂಜ್ಡ್ ಎಂಟೈರ್ಲಿ. ಸೊ ಅಲ್ಲಿರೋ ಪದಾರ್ಥನೇ ಟೋಟಲಿ ಡಿಫ್ರೆಂಟ್. ಸೊ ಏನೋ ಒಂದು ಆಗಿ ಅಲ್ಲಿ ಹುಟ್ಕೊಂಡಿರೋ ಹೊಸ ಪದಾರ್ಥ ಇದೆಯಲ್ಲ, ಅದ್ರ ಕೆಮಿಕಲ್ ಪ್ರಾಪರ್ಟೀಸ್ ಇಸ್ ಟೋಟಲಿ ಡಿಫ್ರೆಂಟ್ ದ್ಯಾನ್ ದ ಪ್ರೀವಿಯಸ್ ಒನ್. ಇನ್ನೊಂದು ಎಕ್ಸಾಂಪಲ್, ನಾನು ಕೆಮಿಕಲ್ ರಿಯಾಕ್ಷನ್ಸ್ ಫಸ್ಟ್ ಲೆಸನ್ ಸ್ಟಾರ್ಟ್ ಮಾಡಿದಾಗ ಹೇಳಿದೆ, ಹಾಲಿಂದ ಮೊಸರು ಮಾಡೋದು ಅಲ್ವಾ. ಸೊ ಹಾಲೇ ಕಂಪ್ಲೀಟ್ಲಿ ಡಿಫ್ರೆಂಟ್, ಬಟ್ ಹಾಲಿಗೆ ಅದು ಮೊಸರಾದಮೇಲೆ ಅದು ಹುಳಿ ಆಗುತ್ತೆ, ಹಾಲು ಹುಳಿ ಇರಲಿಲ್ಲ. ಸೊ ಮೊಸರು ಟೋಟಲಿ ಡಿಫ್ರೆಂಟ್, ಮೊಸರೇ ಕಂಪ್ಲೀಟ್ಲಿ ಡಿಫ್ರೆಂಟ್, ಹಾಲೇ ಕಂಪ್ಲೀಟ್ಲಿ ಡಿಫ್ರೆಂಟ್. ಸರಿನಾ? ನೆಕ್ಸ್ಟ್ ಡಿಫ್ರೆನ್ಸ್, physical change is a temporary change, a chemical change is a permanent change. ಇದ್ರ ಅರ್ಥ ಏನು? ಫಿಸಿಕಲ್ ಚೇಂಜ್ ಇಸ್ ಅ ಟೆಂಪರರಿ ಚೇಂಜ್ ಅಂದರೆ ಇದನ್ನು ನೀವು ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಒಂದು ರಬ್ಬರ್ ಬ್ಯಾಂಡ್ ತೊಗೊಳ್ಳಿ. ಆ ರಬ್ಬರ್ ಬ್ಯಾಂಡನ್ನು ನಾನು ಸ್ಟ್ರೆಚ್ ಮಾಡಿದ್ರೆ ಅದ್ರ ಶೇಪು, ಸೈಜು, ಲೆಂತು ಎಲ್ಲ ಡಿಫ್ರೆಂಟ್ ಆಯಿತು ಅಲ್ವಾ. ಇದು ಫಿಸಿಕಲ್ ಚೇಂಜ್. ಫಿಸಿಕಲ್ ಆಗಿ ಚೇಂಜ್ ಆಗಿದೆ, ಚಿಕ್ಕದಿದ್ದು ದೊಡ್ಡದಾಯ್ತು ಈಗ. ಬಟ್ ನೀವು ರಬ್ಬರ್ ಬ್ಯಾಂಡನ್ನು ಬಿಟ್ಟಾಗ ವಾಪಸ್ ಅದಕ್ಕೆ ಬಂತಲ್ಲ, ಅದ್ರ ಸೈಜೇ ಆಯಿತು. ಸೊ ದಿಸ್ ಈಸ್ ಅ ಟೆಂಪರರಿ ಚೇಂಜ್. ಟೆಂಪರರಿ ಚೇಂಜ್ ಇನ್ನೊಂದು ರೀತಿ ಅರ್ಥ ಮಾಡ್ಕೊಳ್ಳೋಕೆ ಇನ್ನೊಂದು ರೀತಿ ಏನು ಅಂದರೆ, ಪದಾರ್ಥ ಹೇಗಿತ್ತೋ ಹಾಗೇ ಇದೆ, ಸೊ ಅದು ವಾಪಸ್ ಅದು ಹೇಗಿತ್ತೋ ಹಾಗೆ ಮತ್ತೆ ಆಗಬಹುದು. ಬಟ್ ಕೆಮಿಕಲ್ ಚೇಂಜ್ ಏನು, ಪರ್ಮನೆಂಟ್ ಚೇಂಜ್ ಅಂತ ನಾನು ಹೇಳಿದಾಗ ಅದು ಒಳಗಿದ್ದಿದ್ದು ಆಟಮ್ಸ್, ಮಾಲಿಕ್ಯೂಲ್ಸ್, ಅದು ಹೇಗೆ ಅರೇಂಜ್ ಆಗಿತ್ತೋ ಅದೇ ಟೋಟಲಿ ಡಿಫ್ರೆಂಟ್ ಆಗಿಬಿಟ್ಟಿದೆ. ಕೆಲವು ಸಲ ಕೆಮಿಕಲ್ ಚೇಂಜ್ಗಳಾದಾಗ ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆಗಿಬಿಡುತ್ತೆ, ಗ್ಯಾಸ್ಗಳು ರಿಯಾಕ್ಟ್ ಆಗಿ ಲಿಕ್ವಿಡ್ ಆಗುತ್ತೆ. ಆನ್ ಎಕ್ಸಾಂಪಲ್ ಆಫ್ ಎ ಕೆಮಿಕಲ್ ಚೇಂಜಸ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಕಂಬೈನ್ ಆಗೋದು. ನಾನು ಬೇಸಿಕ್ಸ್ ವಿಡಿಯೋ ನೀವು ನೋಡಿದರೆ ಜ್ಞಾಪಕ ಇದೆ, ನಾನು ಹೇಳಿದ್ದೆ
H2 ಮತ್ತು O2 ಎರಡು ಗ್ಯಾಸ್ಗಳಾಗಿತ್ತು. ಬಟ್ ಕಂಬೈನ್ ಆದಾಗ ಏನಾಯಿತು, ದೇ ಬಿಕೇಮ್ ಎ ಲಿಕ್ವಿಡ್. ಸೊ ಗ್ಯಾಸ್ ಇದ್ದಿದ್ದು ಲಿಕ್ವಿಡ್ ಆಯಿತು. ಸೊ ಇಟ್ಸ್ ಅ ಕೈಂಡ್ ಆಫ್ ಅ ಪರ್ಮನೆಂಟ್ ಚೇಂಜ್. ಯಾಕೆಂದರೆ ಹೊಸಾಗಿ ಹುಟ್ಟಿರೋ ಪದಾರ್ಥ ಇಸ್ ಟೋಟಲಿ ಡಿಫ್ರೆಂಟ್. ಇನ್ ಅ ಫಿಸಿಕಲ್ ಚೇಂಜ್ ನೋ ನ್ಯೂ ಸಬ್ಸ್ಟೆನ್ಸ್ ಇಸ್ ಫಾರ್ಮ್ಡ್. ಏನೂ ಹೊಸದಿಲ್ಲ. ನಾನು ಪೇಪರ್ ಹರಿದು ಬಿಸಾಕಿದೆ, ಪೇಪರ್ ಆಗೇ ಇದೆ. ನೀವು A4 ಶೀಟ್ ಹರಿದಾಕಿ ಬಿಸಾಕಿದ್ರೆ ಅದು ರೂಲ್ಡ್ ಲೈನ್ ಶೀಟ್ ಆಗಿಬಿಡಲ್ಲ. ಸೊ ಅದು ಯಾವ ಪೇಪರ್ ಹರಿದಾಕಿದ್ರೋ ಆ ಪೇಪರ್ ಆಗೇ ಇರುತ್ತೆ, ಸರಿನಾ? ಆದರೆ ಕೆಮಿಕಲ್ ಚೇಂಜ್ ಇಸ್ ಆಲ್ವೇಸ್ ಅಕಂಪನಿಡ್ ಬೈ ಒನ್ ಆರ್ ಮೋರ್ ನ್ಯೂ ಸಬ್ಸ್ಟೆನ್ಸ್. ಸೊ ಹೊಸ ಪದಾರ್ಥ ಹುಟ್ಕೊಂಡಿದೆ. ಫಿಸಿಕಲ್ ಚೇಂಜ್ ಇಸ್ ಮೋಸ್ಟ್ಲಿ ರಿವರ್ಸಿಬಲ್, ಬಟ್ ಕೆಮಿಕಲ್ ಚೇಂಜಸ್ ಆರ್ ಇರ್ರಿವರ್ಸಿಬಲ್. ಇದನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಸ್ವಲ್ಪ ಟ್ರಿಕ್ಕಿ ಇದೆ. ನೀವು ಕೇಳ್ಬೋದು, ನಾನು ಪೇಪರ್ ಹರಿದಾಕಿದಾಗ ವಾಪಸ್ ಅದನ್ನು ಹೇಗೆ ಮಾಮೂಲು ಒಂದು ಶೀಟಾಗಿ ಮಾಡಲಿ ಅಂತ. ನಾವು ಆ ಥರ ಹೇಳ್ತಿಲ್ಲ. ನಾವು ಏನು ರಿವರ್ಸಿಬಲ್ ಅಂತ ಏನು ಹೇಳ್ತಾ ಇದ್ದೀವಿ ಅಂದರೆ, ಇನ್ ದ ಕೆಮಿಕಲ್ ಸ್ಟ್ರಕ್ಚರ್. ಸೊ ಪೇಪರ್ ಒಳಗಿದ್ದಿದ್ದು ಆಟಮ್ಸ್, ಮಾಲಿಕ್ಯೂಲ್ಸ್, ಆ ಸ್ಟ್ರಕ್ಚರಲ್ಲಿ ಏನೂ ಲಾಸ್ ಆಗಿಲ್ಲ ಅಂತ ಅರ್ಥ. ಸೊ ಯಾವ್ಯಾವ ಆಟಮ್ಸ್ ಮುಂಚೆ ಹೇಗಿತ್ತೋ ಅದು ಹಾಗೇ ಇರೋ ಕಾರಣದಿಂದ ಇಟ್ ಈಸ್ ರಿವರ್ಸಿಬಲ್. ಯಾಕೆಂದರೆ ದೇರ್ ಈಸ್ ನೋ ಲಾಸ್ ಆಫ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಸಬ್ಸ್ಟೆನ್ಸ್. ಸೊ ಆ ಪ್ರಾಪರ್ಟೀಸ್ ಹೇಗಿತ್ತೋ ಹಾಗೇ ಇದೆ. ಬಟ್ ಕೆಮಿಕಲ್ ಚೇಂಜ್ ಆದಾಗ ಆಟಮ್ಗಳು, ಮಾಲಿಕ್ಯೂಲ್ಗಳು ಹೇಗಿತ್ತೋ ಅವೆಲ್ಲ ಟೋಟಲಿ ಡಿಫ್ರೆಂಟ್ ಆಗಿರೋದ್ರಿಂದ ಅದನ್ನು ರಿವರ್ಸ್ ಮಾಡೋದಕ್ಕೆ ಜಸ್ಟ್ ಏನಾದರೂ ಮಾಡಬೇಕು. ಬಟ್ ಇನ್ ಜನರಲ್ ದೇ ಆರ್ ಇರ್ರಿವರ್ಸಿಬಲ್ ಅಂತಲೂ ಹೇಳಬಹುದು. ನೀವು ಇಲ್ಲಿವರೆಗೂ ನಾನು ಡಿಫ್ರೆನ್ಸಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಗ ನೀವು ಹೇಗೆ ಥಿಂಕ್ ಮಾಡಬೇಕು ಇದ್ರ ಬಗ್ಗೆ ಅಂದರೆ, ಯು ಹ್ಯಾವ್ ಟು ಥಿಂಕ್ ಫ್ರಮ್ ಅ ಕೆಮಿಕಲ್ ಪಾಯಿಂಟ್ ಆಫ್ ವ್ಯೂ. ಫುಲ್ಲು ಲೈಕ್ ಮೈಕ್ರೋಸ್ಕಾಪಿಕ್ ಲೆವೆಲ್ಗೆ ಹೋಗಿ ಫುಲ್ಲು ಆಟಮ್ಗಳು, ಮಾಲಿಕ್ಯೂಲ್ಗಳು ಹೇಗೆ ಬದಲಾಯಿತು ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಬೇಕು. ಬರೀ ನಾನು ಬರೀ ನಮ್ಮ ಕಣ್ಣು ನೋಡೋದು ಮಾತ್ರ ನೀವು ಹೇಳಿದ್ರೆ ಯು ಕೆನಾಟ್ ಎಕ್ಸಾಕ್ಟ್ಲಿ ಅಂಡರ್ಸ್ಟ್ಯಾಂಡ್ ವಾಟ್ ಕೆಮಿಕಲ್ ಚೇಂಜಸ್ ಆರ್. ಅದಕ್ಕೆ ನಾನು ಲಾಸ್ಟ್ ಪಾಯಿಂಟ್ ಬರೆದಿದ್ದೀನಿ, ಫಿಸಿಕಲ್ ಚೇಂಜಸಲ್ಲಿ ನೋ ಬಾಂಡ್ ಮೇಕಿಂಗ್ ಆರ್ ಬ್ರೇಕಿಂಗ್, ಬಟ್ ಕೆಮಿಕಲ್ ಚೇಂಜಲ್ಲಿ ಬಾಂಡ್ ಮೇಕಿಂಗ್ ಆ್ಯಂಡ್ ಬಾಂಡ್ ಬ್ರೇಕಿಂಗ್ ಇದೆ. ಇದರರ್ಥ ಕೆಮಿಕಲ್ ಬಾಂಡ್ಸ್ ಫಾರ್ಮ್ ಆಗಿದೆ, ಇದ್ದಿದ್ದ ಬಾಂಡ್ಗಳು ಮುರಿದೋಯ್ತು, ಹೊಸ ಬಾಂಡ್ಗಳು ಹುಟ್ಕೊಂತು ಅಲ್ವಾ? ಸೊ ಎಂಟೈರ್ ಕೆಮಿಕಲ್ ಕಾಂಪೋಸಿಷನ್ ಚೇಂಜ್ ಆಗ್ತಾ ಇರೋದ್ರಿಂದ ಅದನ್ನು ನಾವು ಕೆಮಿಕಲ್ ಚೇಂಜ್ ಅಂತ ಹೇಳ್ತೀವಿ. ಸೊ ಇಲ್ಲಿವರೆಗೂ ನಾನು ಮಾತಾಡಿರೋದ್ರಲ್ಲಿ ಕೆಮಿಕಲ್ ಚೇಂಜ್ಗಳೇನು, ಫಿಸಿಕಲ್ ಚೇಂಜ್ಗಳು ಏನು ಅನ್ನೋದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಈಗ ನಾನು ಕೆಮಿಕಲ್ ಚೇಂಜಸ್ ಮತ್ತು ಫಿಸಿಕಲ್ ಚೇಂಜಸ್ ಮಧ್ಯೆ ಇರೋ ಡಿಫ್ರೆನ್ಸ್ಗಳ ಬಗ್ಗೆ ಮಾತಾಡಿದೆ. ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ದ ಚೇಂಜ್ ಆಫ್ ಸ್ಟೇಟ್ ಆಫ್ ವಾಟರ್ನ ನೋಡೋಣ. ಸೊ ನೀವು ನೀರನ್ನು ತೊಗೊಂಡು ಫ್ರೀಝರಲ್ಲಿಟ್ಟರೆ ಐಸ್ ಆಗುತ್ತೆ, ಓಕೆ? ಆ ಐಸ್ ಮೆಲ್ಟಾಗಿ ನೀರಾಗುತ್ತೆ, ಮತ್ತು ಅದನ್ನು ನೀವು ಕುದಿಯೋಕ್ಕಿಟ್ರೆ ಗ್ಯಾಸ್ ಆಗಿ ವಾಟರ್ ವೇಪರ್ ಆಗಿ ಬಾಯ್ಲ್ ಆಗುತ್ತೆ. ನೀವು ಇದನ್ನು ಓದಿದ್ದೀರಾ ಅಲ್ವಾ? ಸೊ ನಾನೀಗ ನಿಮಗೆ ಕೇಳೋ ಪ್ರಶ್ನೆ, ಇಲ್ಲಿ ವಾಟರ್ ಐಸ್ ಆಗೋದು, ನೀರಾಗೋದು, ನೀರಿಂದ ವಾಟರ್ ವೇಪರ್ ಆಗೋದು, ಇದು ಫಿಸಿಕಲ್ ಚೇಂಜಾ ಕೆಮಿಕಲ್ ಚೇಂಜಾ? ಇದು ನನ್ನ ಪ್ರಶ್ನೆ. ಸೊ ನೀವೀಗ ಹೇಳ್ಬೋದು ಕೆಮಿಕಲ್ ಚೇಂಜ್, ಯಾಕೆಂದರೆ ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆಗ್ತಾಯಿದೆ ಫುಲ್ ಏನಾದ್ರು. ಬಟ್ ಅಲ್ಲ, ಯಾಕೆ? ನೀವು ಅಬ್ಸರ್ವ್ ಮಾಡಿದ್ರೆ ಐಸಲ್ಲಿದ್ದಿದ್ದು H2O ಮಾಲಿಕ್ಯೂಲೇ, ವಾಟರ್ ನೀರಾಗಿದ್ದಾಗಲೂ H2O ಮಾಲಿಕ್ಯೂಲೇ ಇತ್ತು, ಗ್ಯಾಸ್ ಆದಾಗಲೂ H2O ಮಾಲಿಕ್ಯೂಲ್ ಆಗೇ ಇದೆ. ಅದಕ್ಕೆ ನಾನಿಲ್ಲಿ ವೆರಿ ಸ್ಪೆಸಿಫಿಕ್ ಆಗಿ ಹೇಳಿರೋದು, ಬಾಂಡ್ ಮೇಕಿಂಗ್, ಬಾಂಡ್ ಬ್ರೇಕಿಂಗ್ ಆಗಬೇಕು ಅಥವಾ ಕೆಮಿಕಲ್ ಕಾಂಪೋಸಿಷನ್ನೇ ಚೇಂಜ್ ಆಗಬೇಕು ಅಂತ ಅಲ್ವಾ? ಸೊ ನಾವು ಐಸಲ್ಲಿದ್ದಾಗ H2O ಮಾಲಿಕ್ಯೂಲ್ಗಳು ಯಾವ್ಯಾವ ದೂರ ಆಗಿತ್ತು ಟೈಟಾಗಿ ಕೂತ್ಕೊಂಡು ಸಾಲಿಡ್ ಆಗಿದೆ. ಮೆಲ್ಟ್ ಆದಾಗ ನೀರಾದಾಗ ಅದು ಅಲ್ಲಿರೋದು H2O ಮಾಲಿಕ್ಯೂಲ್ಗಳೇ. ಜೊತೆಗೆ ಗ್ಯಾಸ್ ಆದಾಗ ವಾಟರ್ ವೇಪರ್ ಮಾಲಿಕ್ಯೂಲ್ಸ್ ಆರ್ ಆಲ್ಸೋ H2O. ಸೊ ಏನು ಫಿಸಿಕಲ್ ಕಾಂಪೋಸಿಷನ್ ಏನಿತ್ತೋ ಅದು ಇಟ್ ಹ್ಯಾಸ್ ರಿಮೇನ್ ದ ಸೇಮ್. ಸೊ ಅದಕ್ಕೆ ನಾವು ಹೇಳ್ತೀವಿ ಫಿಸಿಕಲ್ ಚೇಂಜಸ್ ಆರ್ ಯೂಶ್ವಲಿ ಅಕಂಪನಿಡ್ ಬೈ ಚೇಂಜ್ ಇನ್ ಲೆಂತ್ ಆರ್ ಮಾಸ್ ಆರ್ ಚೇಂಜ್ ಇನ್ ಡೈಮೆನ್ಷನ್ಸ್. ಸೊ ಬರೀ ಸೈಜು ಅದಷ್ಟು ಚೇಂಜ್ ಆಗ್ಬೋದು, ಬಟ್ ಕೆಮಿಕಲ್ ನೀವು ಒಂದು ಮೈಕ್ರೋಸ್ಕೋಪ್ ಇಟ್ಕೊಂಡು ನೋಡಿದ್ರೆ ಮುಂಚೆ ಹೇಗಿತ್ತೋ ಆಮೇಲೂ ಹಾಗೇ ಇರುತ್ತೆ. ಸೊ ಇವಾಗ ನಾವು ಇಲ್ಲಿಗೆ ಬರ್ತೀವಿ. ವಾಟ್ ಆರ್ ಕೆಮಿಕಲ್ ರಿಯಾಕ್ಷನ್ಸ್? ನಾನಿಲ್ಲಿ ಏನು ಬರೆದಿದ್ದೀನಿ, ದ ಟ್ರಾನ್ಸ್ಫಾರ್ಮೇಷನ್ ಆಫ್ ಎ ಕೆಮಿಕಲ್ ಸಬ್ಸ್ಟೆನ್ಸ್ ಇಂಟು ಅನದರ್ ಕೆಮಿಕಲ್ ಸಬ್ಸ್ಟೆನ್ಸ್ ಇಸ್ ಅ ಕೆಮಿಕಲ್ ರಿಯಾಕ್ಷನ್. ಸೊ ಬೇಸಿಕ್ಲಿ ಏನು ಇಲ್ಲಿವರೆಗೂ ಓದಿರೋದೇ ಹೇಳ್ತಾ ಇರೋದು ಇಲ್ಲಿ, ಕೆಮಿಕಲ್ ಚೇಂಜ್ ಅಕರ್ಸ್. ಏನಾದರೂ ನೀವು ನೇಚರಲ್ಲಿ ಕೆಮಿಕಲ್ ಚೇಂಜ್ ಆಯಿತು ಅಂತ ಅನಿಸಿದ್ರೆ ಏನಾಗಿದೆ, ಒಂದು ಕೆಮಿಕಲ್ ರಿಯಾಕ್ಷನ್ ಕೂಡ ಆಗಿದೆ. ಸೊ ಒಂದು ಕೆಮಿಕಲ್ ರಿಯಾಕ್ಷನ್ ಕೂಡ ಆಗಿದೆ ಅಂತ ನಾವು ಹೇಳಬಹುದು, ಸರಿನಾ? ಸೊ ನಾವು ಈ ಲೆಸನ್ಗಳು ಏನು ಓದ್ತೀವಿ, ಎಷ್ಟೊಂದು ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಗಳನ್ನ ಓದ್ತೀವಿ, ಓಕೆ? ಸೊ ಫಸ್ಟು ನಾವೀಗ ಒಂದು ಕೆಮಿಕಲ್ ರಿಯಾಕ್ಷನ್ನ ಅರ್ಥ ಮಾಡ್ಕೊಳ್ಳೋಣ ಅಂದರೆ
ಫಸ್ಟು ನಾವು ಕೆಮಿಸ್ಟ್ರಿ ಲ್ಯಾಬ್ಗೆ ಹೋಗಿ ಒಂದು ಎಕ್ಸ್ಪೆರಿಮೆಂಟ್ನ ನೋಡೋಣ. ಸೊ ನಾವೀಗ ಲ್ಯಾಬ್ಗೆ ಹೋಗಿ ವಾಪಸ್ ಬಂದ್ವಿ. ಫುಲ್ ಮೆಗ್ನೀಷಿಯಮ್ ಉರಿಯೋದೆಲ್ಲ ನೀವು ನೋಡಿದ್ರಿ, ಅಷ್ಟೊಂದು ಲೈಟ್ ಎಲ್ಲ ಬಂತು. ಇವಾಗ ನಾನು ಅಲ್ಲಿ ಆಗಿದ್ದ ಕೆಮಿಕಲ್ ರಿಯಾಕ್ಷನ್ನ ಏನಾಯಿತು ಅಂತ ನೀವು ಹೇಳಬೇಕಂದ್ರೆ ನೀವು ಹೇಳಬೇಕು ಈ ಥರ: ವೆನ್ ಮೆಗ್ನೀಷಿಯಮ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್, ಮೆಗ್ನೀಷಿಯಮ್ ಆಕ್ಸೈಡ್ ಇಸ್ ಫಾರ್ಮ್ಡ್. ನಾ ತೋರಿಸಿದೆ, ಮೆಗ್ನೀಷಿಯಮ್ ಸ್ಟ್ರಿಪ್ ಇತ್ತು, ಅದನ್ನು ಬರ್ನ್ ಮಾಡಿದಾಗ ಮೆಗ್ನೀಷಿಯಮ್ ಆಕ್ಸೈಡ್ ಆ್ಯಶ್ ಕಲೆಕ್ಟ್ ಆಗಿದ್ದು ನಾನು ತೋರಿಸಿದ್ವಿ ವಿಡಿಯೋಲಿ. ಬಟ್ ಈಗಿರೋ ಪ್ರಶ್ನೆ, ಎಷ್ಟೊಂದು ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಕೋಟ್ಯಾಂಗಟ್ಟಲೆ ನೀವು ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾಯಿದೆ ನಮ್ಮ ಪ್ರಪಂಚದಲ್ಲಿ. ಆ ಎಲ್ಲ ರಿಯಾಕ್ಷನ್ಗಳ ಬಗ್ಗೆ ಮಾತಾಡಬೇಕು ಅಂದರೆ, ವೆನ್ ಮೆಗ್ನೀಷಿಯಮ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್, ಮೆಗ್ನೀಷಿಯಮ್ ಆಕ್ಸೈಡ್ ಇಸ್ ಫಾರ್ಮ್ಡ್. ವೆನ್ ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್, H2O ವಾಟರ್ ಇಸ್ ಫಾರ್ಮ್ಡ್ ಅಂತ ಫುಲ್ ಹಂಗೆ ಹೇಳ್ತಾ ಇರೋಕ್ಕಾಗತ್ತಾ? ಅಷ್ಟೊಂದು ಟೈಮ್ ಇಲ್ಲ, ಸೈಂಟಿಸ್ಟ್ಗಳಿಗೆ ಪೇಷನ್ಸು ಇಲ್ಲ. ಸೊ ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ನೀವು ಮ್ಯಾಥ್ಸ್ ಮಾಡಿದಾಗಲೂ ಅಬ್ಸರ್ವ್ ಮಾಡಿರ್ತೀರ, ವೆನ್ ವಿ ಆ್ಯಡ್ 1 to 2 3 ಇಸ್ ಫಾರ್ಮ್ಡ್ ಅಂತ ಹೇಳ್ತೀರಾ. ಇಲ್ಲ, ಯು ಸ್ಟ್ರೇಟ್ ಅಪ್ ನೀವೇನೋ ಒಂದು ಕ್ವಿಕ್ಕಾಗಿ ಅದನ್ನು ಬರೀತೀರಾ ಅಲ್ವಾ? ಸೊ ಹಾಗೆಯೇ ನಾವು ಕೆಮಿಸ್ಟ್ರಿಲೂ ನಮಗೆ ಪೇಷನ್ಸ್ ಇಲ್ದಿರೋದ್ರಿಂದ ಏನು ಮಾಡ್ತೀವಿ, ಈ ಥರ ಬರಿಬೋದು. ನೆಕ್ಸ್ಟು, ಮೆಗ್ನೀಷಿಯಮ್ ಪ್ಲಸ್ ಆಕ್ಸಿಜನ್ ಫಾರ್ಮ್ಸ್ ಮೆಗ್ನೀಷಿಯಮ್ ಆಕ್ಸೈಡ್. ಇಲ್ಲಿ 2 ಥಿಂಗ್ಸ್ ನೀವು ಜ್ಞಾಪಕ ಇಟ್ಕೊಬೇಕು. ಫಸ್ಟ್ ಒನ್ ಏನು, ಒಂದು ಈಕ್ವೇಷನ್ ಬರ್ದಂಗೆ 1 + 2 = 3. ಇಲ್ಲಿ ಏನೇನು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಒಂದು ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ ಮತ್ತು ಒಂದು ರೈಟ್ ಹ್ಯಾಂಡ್ ಸೈಡ್ ಇದೆ ಅಲ್ವಾ? ಸಿಮಿಲರ್ಲಿ ಈ ಕೆಮಿಕಲ್ ಈಕ್ವೇಷನ್ ನಾನು ಹೆಂಗೆ ರೆಪ್ರೆಸೆಂಟ್ ಮಾಡಿದ್ದೀನಲ್ವ, ಅದರಲ್ಲೂ ಒಂದು ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ ಮತ್ತು ಒಂದು ರೈಟ್ ಹ್ಯಾಂಡ್ ಸೈಡ್ ಇದೆ. ಈ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರೋದು ಏನು, ಈ ಪದಾರ್ಥಗಳು ಒಂದ್ರ ಜೊತೆ ಒಂದು ರಿಯಾಕ್ಟ್ ಆಗ್ತಾ ಇರೋದ್ರಿಂದ ನಾನು ಇದನ್ನು ರಿಯಾಕ್ಟೆಂಟ್ಸ್ ಅಂತ ಕರಿತೀನಿ. ಸೊ ವಾಟ್ ಆರ್ ರಿಯಾಕ್ಟೆಂಟ್ಸ್? ರಿಯಾಕ್ಟೆಂಟ್ಸ್ ಆರ್ ಸಬ್ಸ್ಟೆನ್ಸ್ ದಟ್ ರಿಯಾಕ್ಟ್ ವಿತ್ ಈಚ್ ಅದರ್. ಈ ಆ್ಯರೋ ಏನು, ನಾನಿಲ್ಲಿ ಈಕ್ವಲ್ ಟು ಬದಲು ಆ್ಯರೋ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ? ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ರಿಯಾಕ್ಷನ್ ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂತ. ಪದಾರ್ಥಗಳು ಹೀಗಿತ್ತು, ರಿಯಾಕ್ಷನ್ ಆಗಿ ಹೀಗಾಯಿತು. ಸೊ ಡೈರೆಕ್ಷನಲ್ಲಿ ಹೋಗ್ತಾ ಇರೋ ಕಾರಣದಿಂದ ಇಲ್ಲಿ ಏನೋ ಒಂದು ಹೊಸದು ಫಾರ್ಮ್ ಆಗಿದೆ. ಸೊ ಈ ರೈಟ್ ಹ್ಯಾಂಡ್ ಸೈಡಲ್ಲಿ ಇರೋದನ್ನು ನಾವು ಏನಂತ ಕರಿತೀವಿ ಅಂತ ನೀವು ಕೇಳಿದ್ರೆ, ವಿ ಕಾಲ್ ದೆಮ್ ಪ್ರಾಡಕ್ಟ್ಸ್. ಏನು? ಪ್ರಾಡಕ್ಟ್ಸ್. ಸೊ ವಾಟ್ ಹ್ಯಾಪನ್ಸ್ ಇನ್ ಅ ಕೆಮಿಕಲ್ ರಿಯಾಕ್ಷನ್? ರಿಯಾಕ್ಟೆಂಟ್ಸ್ ರಿಯಾಕ್ಟ್ ವಿತ್ ಈಚ್ ಅದರ್ ಟು ಫಾರ್ಮ್ ಪ್ರಾಡಕ್ಟ್ಸ್. ಸರಿನಾ? ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋದು ರಿಯಾಕ್ಟೆಂಟ್ಸ್, ರೈಟ್ ಹ್ಯಾಂಡ್ ಸೈಡಲ್ಲಿರೋದು ಪ್ರಾಡಕ್ಟ್ಸ್. ಈ ಮಧ್ಯದಲ್ಲಿರೋ ಆ್ಯರೋ ಏನು ಹೇಳ್ತಾ ಇದೆ? ರಿಯಾಕ್ಷನ್ನು ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂತ ಅರ್ಥ. ಸಿಮಿಲರ್ಲಿ ಮ್ಯಾಥ್ಸಲ್ಲೂ ಮಾಡ್ದಂಗೆ ಇಲ್ಲೂ ನಾವು ಬರಿತೀವಿ. ಸರಿನಾ? ಬಟ್ ನನಗಿಲ್ಲ ಇದರಲ್ಲಿ ಏನೋ ಒಂದು ಪ್ರಾಬ್ಲಮ್ ಕಾಣಿಸ್ತಾ ಇದೆ. ನನಗೆ ಪ್ರತಿ ಸಲ ಮೆಗ್ನೀಷಿಯಮ್ಮು, ಆಕ್ಸಿಜನ್ನು, ಮೆಗ್ನೀಷಿಯಮ್ ಆಕ್ಸೈಡ್ ಅಂತ ಬರೆಯೋಕ್ಕೆ ಪೇಷನ್ಸ್ ಇಲ್ಲ. ನಿಮ್ಮ ಸ್ಕೂಲಲ್ಲೂ ಅಟೆಂಡೆನ್ಸ್ ಕರೆದಾಗ ಟೀಚರ್ಸ್ಗಳಿಗೆ ಫುಲ್ ನಿಮ್ಮ ಹೆಸರು ಓದೋ ಪೇಷನ್ಸ್ ಇರಲ್ಲ, ಬರೀ ರೋಲ್ ನಂಬರ್ ಹೇಳ್ತಾರೆ. ಸೊ ಸೈಂಟಿಸ್ಟು ಎಷ್ಟು ಕೆಮಿಕಲ್ ಕಾಂಪೌಂಡ್ಸ್ಗಳ ಜೊತೆ ನೋಡ್ತಾರಲ್ವ, ಸೊ ಎಲ್ಲದಕ್ಕೂ ಅವ್ರಿಗೆ ಹೆಸರು ಬರೆಯೋ ಪೇಷನ್ಸ್ ಇಲ್ಲ. ಮತ್ತು ಜೊತೆಗೆ ನಾನು ಬೇಸಿಕ್ಸ್ ವಿಡಿಯೋಲ್ಲೂ ನಾನು ಹೇಳಿದ್ದೆ, ಎಲಿಮೆಂಟ್ಸಿಗೆ ನಾವು ಸಿಂಬಲ್ಸ್ ಕೊಟ್ಟಿದ್ದೀವಿ. ಸೊ ವೈ ನಾಟ್ ಯೂಸ್ ದೆಮ್? ಮೆಗ್ನೀಷಿಯಮಿಗೆ ಒಂದು ಸಿಂಬಲ್ ಇದೆ, ಆಕ್ಸಿಜನ್ಗೆ ಒಂದು ಸಿಂಬಲ್ ಇದೆ, ಮೆಗ್ನೀಷಿಯಮ್ ಆಕ್ಸೈಡಿಗೆ ಸಿಂಬಲ್ ಇದೆ, ಅದನ್ನೇ ಬರೆಯೋಣ ಅಲ್ವಾ? ಸೊ ವಾಟ್ ಆರ್ ರಿಯಾಕ್ಟೆಂಟ್ಸ್? ರಿಯಾಕ್ಟೆಂಟ್ಸ್ ಆರ್ ಸಬ್ಸ್ಟೆನ್ಸ್ ದಟ್ ರಿಯಾಕ್ಟ್ ವಿತ್ ಈಚ್ ಅದರ್. ಈ ಆ್ಯರೋ ಏನು, ನಾನಿಲ್ಲಿ ಈಕ್ವಲ್ ಟು ಬದಲು ಆ್ಯರೋ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ? ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ರಿಯಾಕ್ಷನ್ ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂತ. ಪದಾರ್ಥಗಳು ಹೀಗಿತ್ತು, ರಿಯಾಕ್ಷನ್ ಆಗಿ ಹೀಗಾಯಿತು. ಸೊ ಡೈರೆಕ್ಷನಲ್ಲಿ ಹೋಗ್ತಾ ಇರೋ ಕಾರಣದಿಂದ ಇಲ್ಲಿ ಏನೋ ಒಂದು ಹೊಸದು ಫಾರ್ಮ್ ಆಗಿದೆ. ಸೊ ಈ ರೈಟ್ ಹ್ಯಾಂಡ್ ಸೈಡಲ್ಲಿ ಇರೋದನ್ನು ನಾವು ಏನಂತ ಕರಿತೀವಿ ಅಂತ ನೀವು ಕೇಳಿದ್ರೆ, ವಿ ಕಾಲ್ ದೆಮ್ ಪ್ರಾಡಕ್ಟ್ಸ್. ಏನು? ಪ್ರಾಡಕ್ಟ್ಸ್. ಸೊ ವಾಟ್ ಹ್ಯಾಪನ್ಸ್ ಇನ್ ಅ ಕೆಮಿಕಲ್ ರಿಯಾಕ್ಷನ್? ರಿಯಾಕ್ಟೆಂಟ್ಸ್ ರಿಯಾಕ್ಟ್ ವಿತ್ ಈಚ್ ಅದರ್ ಟು ಫಾರ್ಮ್ ಪ್ರಾಡಕ್ಟ್ಸ್. ಸರಿನಾ? ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋದು ರಿಯಾಕ್ಟೆಂಟ್ಸ್, ರೈಟ್ ಹ್ಯಾಂಡ್ ಸೈಡಲ್ಲಿರೋದು ಪ್ರಾಡಕ್ಟ್ಸ್. ಈ ಮಧ್ಯದಲ್ಲಿರೋ ಆ್ಯರೋ ಏನು ಹೇಳ್ತಾ ಇದೆ? ರಿಯಾಕ್ಷನ್ನು ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂತ ಅರ್ಥ. ಸಿಮಿಲರ್ಲಿ
ಮ್ಯಾಥ್ಸಲ್ಲೂ ಮಾಡ್ದಂಗೆ ಇಲ್ಲೂ ನಾವು ಬರಿತೀವಿ, ಸರಿನಾ? ಬಟ್ ನನಗಿಲ್ಲ ಇದರಲ್ಲಿ ಏನೋ ಒಂದು ಪ್ರಾಬ್ಲಮ್ ಕಾಣಿಸ್ತಾ ಇದೆ. ನನಗೆ ಪ್ರತಿ ಸಲ ಮೆಗ್ನೀಷಿಯಮ್ಮು, ಆಕ್ಸಿಜನ್ನು, ಮೆಗ್ನೀಷಿಯಮ್ ಆಕ್ಸೈಡ್ ಅಂತ ಬರೆಯೋಕ್ಕೆ ಪೇಷನ್ಸ್ ಇಲ್ಲ. ನಿಮ್ಮ ಸ್ಕೂಲಲ್ಲೂ ಅಟೆಂಡೆನ್ಸ್ ಕರೆದಾಗ ಟೀಚರ್ಸ್ಗಳಿಗೆ ಫುಲ್ ನಿಮ್ಮ ಹೆಸರು ಓದೋ ಪೇಷನ್ಸ್ ಇರಲ್ಲ, ಬರೀ ರೋಲ್ ನಂಬರ್ ಹೇಳ್ತಾರೆ. ಸೊ ಸೈಂಟಿಸ್ಟು ಎಷ್ಟು ಕೆಮಿಕಲ್ ಕಾಂಪೌಂಡ್ಸ್ಗಳ ಜೊತೆ ನೋಡ್ತಾರಲ್ವ, ಸೊ ಎಲ್ಲದಕ್ಕೂ ಅವ್ರಿಗೆ ಹೆಸರು ಬರೆಯೋ ಪೇಷನ್ಸ್ ಇಲ್ಲ. ಮತ್ತು ಜೊತೆಗೆ ನಾನು ಬೇಸಿಕ್ಸ್ ವಿಡಿಯೋಲ್ಲೂ ನಾನು ಹೇಳಿದ್ದೆ, ಎಲಿಮೆಂಟ್ಸಿಗೆ ನಾವು ಸಿಂಬಲ್ಸ್ ಕೊಟ್ಟಿದ್ದೀವಿ, ಸೊ ವೈ ನಾಟ್ ಯೂಸ್ ದೆಮ್? ಮೆಗ್ನೀಷಿಯಮಿಗೆ ಒಂದು ಸಿಂಬಲ್ ಇದೆ, ಆಕ್ಸಿಜನ್ಗೆ ಒಂದು ಸಿಂಬಲ್ ಇದೆ, ಮೆಗ್ನೀಷಿಯಮ್ ಆಕ್ಸೈಡಿಗೆ ಸಿಂಬಲ್ ಇದೆ, ಅದನ್ನೇ ಬರೆಯೋಣ ಅಲ್ವಾ? ಸೊ ನೋಡಿ, ಸಿಂಬಲ್ಗಳ ಜೊತೆ ಬರೀತಾ ಇದ್ದೀವಿ ನಾವು ಅಲ್ವಾ? Mg ಅಂದರೆ ಮೆಗ್ನೀಷಿಯಮ್, O2 ಅಂದರೆ O2 ಮಾಲಿಕ್ಯೂಲ್, ಆಕ್ಸಿಜನ್ ಬರೀ O ಆಗಿರಲ್ಲ, ಸೊ ಆಕ್ಸಿಜನ್ ಮಾಲಿಕ್ಯೂಲ್ O2, MgO ಮೆಗ್ನೀಷಿಯಮ್ ಆಕ್ಸೈಡ್ ಆಯಿತು. ಓಕೆ, ಸೊ ಮತ್ತು ನೀವು ಎಲ್ಲ ಕಡೆ ಅಬ್ಸರ್ವ್ ಮಾಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ರಿಯಾಕ್ಟೆಂಟ್, ರೈಟ್ ಹ್ಯಾಂಡ್ ಸೈಡ್ ಪ್ರಾಡಕ್ಟ್. ಓಕೆ, ಸೊ ಇಲ್ಲಿ ನಮ್ಮದು ಒಂದು ಕೆಮಿಕಲ್ ರಿಯಾಕ್ಷನ್ ಬರೆದಿದ್ದೀನಿ. ಬಟ್ ನನಗೆ ಇದರಲ್ಲೂ ಎಷ್ಟೊಂದು ಪ್ರಾಬ್ಲಮ್ಸ್ ಕಾಣಿಸ್ತಾ ಇದೆ. ಯಾವ್ದು ಸಾಲಿಡು, ಯಾವ್ದು ಲಿಕ್ವಿಡು, ಯಾವ್ದು ಗ್ಯಾಸು, ಏನು ಇನ್ಫಾರ್ಮೇಷನ್ ಇಲ್ಲ. ಸೊ ಮೆಗ್ನೀಷಿಯಮ್ ನಾನು ಏನು ಅಂದ್ಕೊಳ್ಳಿದ್ದೀನಿ ನೋಡಿ, ಸಾಲಿಡಾ ಲಿಕ್ವಿಡಾ ಏನು? ಮೆಗ್ನೀಷಿಯಮ್ ನಾನು ಹೇಗೆ ತಂದೆ ಮೆಗ್ನೀಷಿಯಮ್ನ? ಈ ಆಕ್ಸಿಜನ್ O2 ಅಂತ ಬರೆದ್ರೆ ಸೊ ಅಲ್ವಾ, ಅದು ಹೇಗಿತ್ತು ಈ ಆಕ್ಸಿಜನ್ನು? ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ. ಜೊತೆಗೆ ನೀವು ಆ್ಯಕ್ಚುಯಲ್ ರಿಯಾಕ್ಷನ್ ನೋಡಿದಾಗ ನಾನು ಮೆಗ್ನೀಷಿಯಮ್ ಸ್ಟ್ರಿಪ್ನ ನಾನು ಬೆಂಕಿಲಿಟ್ಟಿದ್ದೆ. ಸೊ ಇದರಲ್ಲಿ ಏನೋ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನೇ ಇಲ್ಲ, ನಾನು ಹೀಟ್ ಕೊಟ್ಟಿದ್ದೀನಿ ಇದಕ್ಕೆ ಅಂತ. ಸೊ ಎಷ್ಟೊಂದು ಇದು ನಾವು ಬೆಟರ್ ಆಗ್ತಾಯಿದೆ, ಲಾಸ್ಟ್ ಸ್ಲೈಡ್ಗಿನ್ನ ಬೆಟರ್, ಕಡಿಮೆ ಟೈಮ್ ತೊಗೊಳತ್ತೆ ನನಗೆ, ಬಟ್ ಇನಫ್ ಇನ್ಫಾರ್ಮೇಷನ್ ಇಲ್ಲ ಇದರಲ್ಲಿ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಈಗ ನೋಡಿ ಮೆಗ್ನೀಷಿಯಮ್ ಇಲ್ಲಿ ಬರೆದಿದ್ದೀನಿ, ಬ್ರ್ಯಾಕೆಟ್ಸ್ S ಹಾಕಿದಾಗ ಸಾಲಿಡ್ ಅಂತ, ಬ್ರ್ಯಾಕೆಟ್ಸ್ G ಹಾಕಿದಾಗ ಗ್ಯಾಸ್, ಬ್ರ್ಯಾಕೆಟ್ S ಹಾಕಿದಾಗ ಸಾಲಿಡ್. ಸೊ ನಾನು ಇದರಲ್ಲಿ ಏನೇನು ಮಾಡ್ಬೋದು, ಏನಾದರೂ ಬ್ರ್ಯಾಕೆಟ್ L ಅಂತ ಬರೆದ್ರೆ ಏನದು ಲಿಕ್ವಿಡ್ ಅಂತ ಅರ್ಥ. ಓಕೆ, ಬ್ರ್ಯಾಕೆಟ್ AQ ಅಂತ ಬರೆದು ಹಾಕಿದ್ರೆ ಏನರ್ಥ? AQS ಅಂತ. AQS ಅಂದರೆ ಏನಾದರೂ ನೀರಲ್ಲಿ ಮಿಕ್ಸ್ ಮಾಡಿ ರಿಯಾಕ್ಷನಲ್ಲಿ ಉಪಯೋಗಿಸಿದ್ರೆ, ಮಿಕ್ಸ್ಡ್ ಇನ್ ವಾಟರ್ ಅಂದರೆ AQS ಅಂತ ಹೇಳ್ತೀವಿ. ಓಕೆ, ಸೊ ನಾವು ಸ್ಟೇಟ್ ಆಫ್ ಎ ಸಬ್ಸ್ಟೆನ್ಸ್, ಸಾಲಿಡ್, ಲಿಕ್ವಿಡ್, ಗೇಷಿಯಸ್, AQS, ಅದನ್ನು ನಾವು ಈ ಬ್ರ್ಯಾಕೆಟಲ್ಲಿ ಬರೆದು ಹೇಳ್ಬೋದು. ಓಕೆ, ಆರೋ ಮೇಲೆ ಹೀಟ್ ಬರೆದಿದ್ರೆ ರಿಯಾಕ್ಷನ್ ಆಗಬೇಕು ಅಂದರೆ ನಾನು ಹೀಟ್ ಸಪ್ಲೈ ಮಾಡಿದೆ ಅಂತ ಅರ್ಥ ಇದೆ ಇಲ್ಲಿ. ಓಕೆ, ಸೊ ನಾವಿನ್ನೂ ಎಷ್ಟೊಂದು ಎಕ್ಸಾಂಪಲ್ಸ್ ನೋಡೋಣ, ಅದರಲ್ಲಿ ನಾವು ಸಾಲಿಡ, ಲಿಕ್ವಿಡ, ಹೀಟ್ ಆ್ಯಡೆಡ್, ಹೀಟ್ ಪ್ರೊಡ್ಯೂಸ್ದ, ಅದನ್ನೆಲ್ಲ ನಾವು ನೋಡ್ಬೋದು. ಓಕೆ, ಬಟ್ ನನಗಿಲ್ಲಿ ಇನ್ನೂ ಒಂದು ಪ್ರಾಬ್ಲಮ್ ಕಾಣಿಸ್ತಾ ಇದೆ. ಏನಾ ಪ್ರಾಬ್ಲಮ್ಮು? O2 ಅಂದರೆ ಇಲ್ಲಿ ಎಷ್ಟು ಆಕ್ಸಿಜನ್ ಆ್ಯಟಮ್ಗಳಿದೆ? ಇಲ್ಲಿ 2 ಆಕ್ಸಿಜನ್ ಆ್ಯಟಮ್ ಇದೆ. ಬಟ್ ಇಲ್ಲಿ O ಒಂದೇ ಒಂದಿದೆ, ಓನ್ಲಿ 1 ಆಕ್ಸಿಜನ್ ಆ್ಯಟಮ್. ಪ್ರಾಬ್ಲಮ್ ಆಯಿತು. ಇನ್ನೊಂದು 1 ಆಕ್ಸಿಜನ್ ಆ್ಯಟಮ್ ಎಲ್ಲಿ ಹೋಯಿತು? ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ನಲ್ಲಿ ನಾನು ಹೇಳಿದ್ನಲ್ವಾ, ಮಾಸ್ ಕ್ಯಾನ್ ನೇದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್. ಸೊ ಇಲ್ಲಿ ಒಬ್ಬ ಆಕ್ಸಿಜನ್ ಆಟಮ್ ಮಿಸ್ಸಿಂಗ್. ಸೊ ಏನು ಮಾಡೋಣ ಈಗ? ಏನೋ ಒಂದು ಸರಿಗಿಲ್ಲ ಇದರಲ್ಲಿ. ಸೊ ನಾನು 2 ಕಡೆ ಒಂದೇ ಇರಬೇಕು. ಅದಕ್ಕೆ ನಾವು ಏನು ಮಾಡ್ತೀವಿ, ರಿಯಾಕ್ಷನ್ಗಳನ್ನ ನೀವು ಮ್ಯಾಥ್ಸಲ್ಲೂ ಬರೆದಾಗ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ LHS ಇಸ್ ಈಕ್ವಲ್ ಟು RHS ಅಂತ ಹೇಳ್ತೀರಾ ಅಲ್ವಾ? ಬರ್ದಿರಲ್ಲ, LHS ಇಸ್ ನಾಟ್ ಈಕ್ವಲ್ ಟು RHS ಅಂದರೆ ಮಾರ್ಕ್ಸ್ ಸಿಗಲ್ಲ. ಸೊ ಹಾಗೇನೂ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎಷ್ಟು ಆಕ್ಸಿಜನ್ ಆ್ಯಟಮ್ ಇತ್ತೋ, ಎಷ್ಟು ಮೆಗ್ನೀಷಿಯಮ್ ಆ್ಯಟಮ್ ಇತ್ತೋ, ರೈಟ್ ಹ್ಯಾಂಡ್ ಸೈಡಲ್ಲೂ ಅಷ್ಟೇ ಇರಬೇಕು. ಅದಕ್ಕೆ ನಾವು ಏನು ಮಾಡ್ತೀವಿ, ವಿ ಬ್ಯಾಲೆನ್ಸ್ ದ ರಿಯಾಕ್ಷನ್. LHS ಇಸ್ ಈಕ್ವಲ್ ಟು RHS ಮಾಡ್ತೀವಿ. ಸೊ ಬ್ಯಾಲೆನ್ಸ್ ಮಾಡಿದಾಗ ರಿಯಾಕ್ಷನ್ನ ಈ ಥರ ಆಯಿತು. ಸೊ ಇಲ್ಲಿ ನೋಡಿ, ಇಲ್ಲಿ 1 2 ಹಾಕಿದ್ದೀನಿ, ಮತ್ತು ಇಲ್ಲೂ 1 2 ಹಾಕಿದ್ದೀನಿ. ಇವಾಗ 2 ಮೆಗ್ನೀಷಿಯಮ್ ಆಯಿತು, 2 ಆಕ್ಸಿಜನ್ ಆಯಿತು, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 2 ಮೆಗ್ನೀಷಿಯಮ್ಮು, 2 ಆಕ್ಸಿಜನ್ ಆಯಿತು. ಸೊ LHS ಇಸ್ ಈಕ್ವಲ್ ಟು RHS. ಸೊ ಇವಾಗ ಎಷ್ಟು ಮೆಗ್ನೀಷಿಯಮ್ ಆ್ಯಟಮ್, ಎಷ್ಟು ಆಕ್ಸಿಜನ್ ಆ್ಯಟಮ್ ಬಿಫೋರ್ ರಿಯಾಕ್ಷನ್ ಎಷ್ಟಿತ್ತೋ, ಆಫ್ಟರ್ ರಿಯಾಕ್ಷನ್ನು ಅಷ್ಟೇ ಇದೆ. ಸೊ ದಿಸ್ ಈಸ್ ಅ ಪ್ರಾಪರ್ ಕೆಮಿಕಲ್ ಈಕ್ವೇಷನ್. ಓಕೆ, ಸೊ ಒಂದು ಕೆಮಿಕಲ್ ಈಕ್ವೇಷನ್ ಅಂತ ಹೇಳಿದ್ರೆ ಇಷ್ಟು ಇರಬೇಕು. ಏನೇನಿರಬೇಕು? ರಿಯಾಕ್ಟೆಂಟ್ಸ್ ಇರಬೇಕು, ಪ್ರಾಡಕ್ಟ್ಸ್ ಇರಬೇಕು, ಅದ್ರ ಜೊತೆ ಮಧ್ಯ ರಿಯಾಕ್ಟೆಂಟ್ಸ್ ಮಧ್ಯ ಪ್ಲಸ್ಸು, ಮತ್ತು ಇಲ್ಲಿರೋ ಆ್ಯರೋ ಇರಬೇಕು. ಬರೀ ಅಷ್ಟೇ ಇದ್ದರೆ ಸಾಲದು. ನೀವು ಬರಿಬೇಕು ಸಾಲಿಡ, ಲಿಕ್ವಿಡ, ಗ್ಯಾಸ ಅಂತ ಹೇಳಬೇಕು. ಜೊತೆಗೆ ಇಟ್ ಹ್ಯಾಸ್ ಟು ಬಿ ಬ್ಯಾಲೆನ್ಸ್ಡ್. ಇದೆಲ್ಲ ಆಗಿದ್ರೆ ಮಾತ್ರ ವಿ ಕಾಲ್ ದೆಮ್ ಅ ಕೆಮಿಕಲ್ ಈಕ್ವೇಷನ್. ಸೊ ಒಂದು ಮಿಸ್ಸಿಂಗ್ ಇದ್ರೂ ಅದು ಇನ್ಕಂಪ್ಲೀಟ್ ಆಯಿತು, ಸರಿನಾ? ಸೊ ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಏನೇನು ಮಾಡಬೇಕು. ಫಸ್ಟು ಯು ಹ್ಯಾವ್ ಟು ರೈಟ್ ದ ಸಿಂಬಲ್ಸ್ ಪ್ರಾಪರ್ಲಿ. ಸೆಕೆಂಡ್,
ಅದ್ರ ಸ್ಟೇಟ್ ಹೇಳಬೇಕು, ಏನಾದರೂ ಹೀಟ್ ಆ್ಯಡ್ ಆಯಿತಾ, ಏನಾದರೂ ಬೇರೆ ಏನಾದರೂ ಇತ್ತಾ, ಯು ಹ್ಯಾವ್ ಟು ಮೆನ್ಷನ್ ದ್ಯಾಟ್. ಆ್ಯಂಡ್ ಥರ್ಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಬ್ಯಾಲೆನ್ಸ್ ಮಾಡಿರಬೇಕು. ಓಕೆ, ಸೊ ಬ್ಯಾಲೆನ್ಸ್ ಹೇಗೆ ಮಾಡೋದು ಅನ್ನೋದನ್ನು ನಾವು ಕರೆಕ್ಟಾಗಿ ಕಲಿಯೋಣ. ಬಟ್ ದೀಸ್ ಆರ್ ದ ರೂಲ್ಸ್ ಫಾರ್ ಅ ಕೆಮಿಕಲ್ ಈಕ್ವೇಷನ್. ಸೊ ಇವಾಗ ನಾವು ಮತ್ತೆ ಕೆಮಿಸ್ಟ್ರಿ ಲ್ಯಾಬ್ಗೆ ಹೋಗ್ಬಿಟ್ಟು ಇನ್ನೊಂದು ರಿಯಾಕ್ಷನ್ನ ನೋಡೋಣ. ಸೊ ವಾಪಸ್ ಕ್ಲಾಸಿಗೆ ಬನ್ನಿ. ಇವಾಗ ಇಲ್ಲಿ ಕೆಮಿಕಲ್ ರಿಯಾಕ್ಷನ್ದು ಕೆಲವು ಎಕ್ಸಾಂಪಲ್ಸ್ಗಳನ್ನ ನೋಡೋಣ. ಜೊತೆಗೆ ನಾನಿಲ್ಲಿ ಏನಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಂದರೆ ಯಾವ್ಯಾವ ಸಿಂಬಲ್ಗಳು ಯೂಸ್ ಮಾಡಿದ್ದೀನಿ ಅಂತ ಅಬ್ಸರ್ವ್ ಮಾಡೋಣ, ಸರಿನಾ? ಫಸ್ಟ್ ರಿಯಾಕ್ಷನ್ ನೋಡಿ, ಜಿಂಕ್ ಪ್ಲಸ್ ಸಲ್ಫ್ಯೂರಿಕ್ ಆ್ಯಸಿಡ್ ಫಾರ್ಮ್ಸ್ ಜಿಂಕ್ ಸಲ್ಫೇಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ಇವಾಗ ಎಲ್ಲದು ಸಾಲಿಡ್, ಏಕ್ವಿಯಸ್ ಎಲ್ಲ ಹೇಳಿದ್ದೀನಿ. ಬಟ್ ಇಲ್ಲಿ ಹೊಸ ಸಿಂಬಲ್ ಯಾವುದಿದೆ, ನಾನು ಏಕ್ವಿಯಸ್ ಬಗ್ಗೆ ಆಗಲೇ ಮಾತಾಡಿದೆ. ಏನಂದರೆ ಈ ಸಲ್ಫ್ಯೂರಿಕ್ ಆ್ಯಸಿಡ್ನ ನೀರಲ್ಲಿ ಮಿಕ್ಸ್ ಮಾಡಿದ್ರು ಸ್ವಲ್ಪ ಅಂತ ಅರ್ಥ. ಈ ಸಿಂಬಲ್ಲು ಏನಿದ್ರ ಅರ್ಥ, ಅಪ್ವರ್ಡ್ ಆ್ಯರೋ ಹಾಕಿದ್ರೆ ವಿ ರೈಟ್ ದಿಸ್ ವೆನ್ ದೆರ್ ಇಸ್ ಅ ಎವಲ್ಯೂಷನ್ ಆಫ್ ಗ್ಯಾಸ್. ಏನಾದರೂ ರಿಯಾಕ್ಷನಿಂದ ಏನಾದರೂ ಗ್ಯಾಸ್ ಹೊರಗೆ ಬಂತು ಅಂತ ಹೇಳಿದ್ರೆ ಅಪ್ವರ್ಡ್ ಆ್ಯರೋ ಬರಿತೀವಿ. ಸೊ ಇಲ್ಲಿ ಯಾವ ಗ್ಯಾಸ್ ಹೊರಗೆ ಬಂದಿದೆ, ಹೈಡ್ರೋಜನ್ ಗ್ಯಾಸ್. So this reaction involves the evolution of hydrogen. So H2 evolve ಆಗಿರೋದ್ರಿಂದ ಇಲ್ಲಿ ಒಂದು upward arrow ಹಾಕಿದ್ದೀನಿ. Next example, Na2SO4 sodium sulfate plus BaCl2 barium chloride forms NaCl aqueous sodium chloride plus BaSO4 barium sulfate. ಇಲ್ಲಿ ಯಾವ ಹೊಸ ಸಿಂಬಲ್ಲು, ಇದೊಂದು ಹೊಸ ಸಿಂಬಲ್ ಇದೆ. ಏನಿದ್ರ ಅರ್ಥ ಅಣ್ಣ, ಇದನ್ನು ನಾವು ಏನಾದರೂ ಪ್ರೆಸಿಪಿಟೇಟ್ ಇದ್ದರೆ ಬರಿತೀವಿ, PPT. ಓಕೆ, ರಿಯಾಕ್ಷನಲ್ಲಿ ಯಾವುದಾದ್ರೂ ಒಂದು ಪ್ರೆಸಿಪಿಟೇಟ್ ಫಾರ್ಮ್ ಆದರೆ ನಾವು ಡೌನ್ವರ್ಡ್ ಆ್ಯರೋನ ಹಾಕ್ತೀವಿ ಟು ಇಂಡಿಕೇಟ್ ದಟ್ ಈ ರಿಯಾಕ್ಷನಲ್ಲಿ BaSO4 PPT. ನೀವು ಈ ರಿಯಾಕ್ಷನ್ನ ನೋಡ್ತೀರಾ, ಪ್ರೆಸಿಪಿಟೇಟ್ ಫಾರ್ಮ್ ಆಯಿತು, ಹೇಗೆ ಹೇಳಿ, NaCl ಪ್ರೆಸಿಪಿಟೇಟಾ BaSO4 ಪ್ರೆಸಿಪಿಟೇಟಾ? ಸೊ ಇದನ್ನು ಹೇಳೋದಕ್ಕೆ ಯಾವ್ದು ಪ್ರೆಸಿಪಿಟೇಟೋ ಅದ್ರ ಪಕ್ಕ ಒಂದು ಡೌನ್ವರ್ಡ್ ಆ್ಯರೋನ ಹಾಕ್ತೀವಿ ಈ ಥರ. ನೆಕ್ಸ್ಟ್ ಇದು ಡಿಕಾಂಪೋಸಿಷನ್ ಆಫ್ ಸಿಲ್ವರ್ ಕ್ಲೋರೈಡ್. AgCl ಇದ್ದಿದ್ದು Ag ಪ್ಲಸ್ Cl2 ಆಯಿತು. ಮೇಲ್ಗಡೆ ಯಾರೋ ಮೇಲೆ ಏನು ಬರೆದಿದ್ದೀನಿ, ಸನ್ಲೈಟ್. ಏನಿದ್ರ ಅರ್ಥ, ಇದನ್ನು ಈ ರಿಯಾಕ್ಷನ್ ಆಗಬೇಕು ಅಂದರೆ ಸನ್ಲೈಟ್ ಬೇಕು ಅಂತ ಅರ್ಥ. ಸೊ ಸನ್ಲೈಟ್ ಬಿದ್ದ ಮೇಲೆ ಇದ್ರ ಮೇಲೆ ಹೀಗೆ ಕೆಮಿಕಲ್ ರಿಯಾಕ್ಷನ್ ಆಯಿತು. ಓಕೆ, ಸೊ ಸನ್ಲೈಟ್ ಅಂತಲೂ ಬರೀಬೋದು. ಲಾಸ್ಟ್ ಒನ್ H2 ಹೈಡ್ರೋಜನ್ ಪ್ಲಸ್ I2 ಅಯೋಡೀನ್ ಫಾರ್ಮ್ಸ್ 2Hi. ಬಟ್ ಇಲ್ಲಿ ಮಧ್ಯದಲ್ಲಿ ಇದ್ಯಾವುದು ಹೊಸ ಸಿಂಬಲ್ಲು, ಹೀಗೇನೋ ಬರೆದಿದ್ದೀನಿ. ಏನಿದು, ಇದರಲ್ಲಿ ಎರಡು ಆ್ಯರೋ ಇದೆ, ಒಂದು ಹೀಗೆ ಒಂದು ಹೀಗೆ. ಸೊ ಈ ಥರ ಇದ್ದಾಗ ವಿ ರೈಟ್ ದಿಸ್ ಫಾರ್ ರಿವರ್ಸಿಬಲ್ ರಿಯಾಕ್ಷನ್ಸ್. ಓಕೆ, ಸೊ ಈ ರಿಯಾಕ್ಷನ್ನು ಈ ಡೈರೆಕ್ಷನಲ್ಲೂ ಹೋಗ್ತಾ ಇದೆ, ಮತ್ತು H2I2 ರಿಯಾಕ್ಟ್ ಆಗಿ 2Hi ಈ ಥರನೂ ರಿಯಾಕ್ಟ್ ಆಗಿ ಫಾರ್ಮ್ ಆಗ್ತಾ ಇದೆ, ಜೊತೆಗೆ ಈ 2Hi ಈ ಕಡೆನೂ ಬರ್ತಾ ಇದೆ. ಸೊ ದಿಸ್ ರಿಯಾಕ್ಷನ್ ಇಸ್ ಪ್ರೊಸೀಡಿಂಗ್ ಇನ್ ಬೋತ್ ಡೈರೆಕ್ಷನ್ಸ್. ಸೊ ಈ ಥರ ರಿವರ್ಸಿಬಲ್ ರಿಯಾಕ್ಷನ್ಗಳನ್ನು ಬರೆದಾಗ ಮಧ್ಯದಲ್ಲಿ ಈ ಸಿಂಬಲ್ನ ಹಾಕ್ತೀವಿ.